ನಮಸ್ತೆ ಎಲ್ಲರಿಗೂ. ಕನ್ನಡತಿ ರೇಖಾ ಶಿವರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ಹಾಗೂ ಪ್ರಿನ್ಸ್ ಹೋಳಿ ಹಬ್ಬಕ್ಕೆ ಅಂತ ಹೇಳಿ ಊರಿಗೆ ಹೋಗಿದ್ವಿ. ಶುಕ್ರವಾರ ಅಂತೂ ಹಾಲಿಡೇ ಇತ್ತು, ಶನಿವಾರ ನಾನು ಹಾಲಿಡೇ ಹಾಕ್ಕೊಂಡಿದ್ದೆ. ಆಮೇಲೆ ಭಾನುವಾರ ಕೂಡ ಹಾಲಿಡೇ ಇತ್ತು. ಹೋಳಿ ಹಬ್ಬ ಎಲ್ಲ ಆಟ ಆಡಿ ಭಾನುವಾರ ಒಂದಿನ ರಜೆ ಇರೋದ್ರಿಂದ ಸ್ಕೂಲ್ ಮಕ್ಕಳಿಗೂ ಕೂಡ ರಜೆ ಇತ್ತು. ಹಾಗಾಗಿ ನನ್ನ ಚಿಕ್ಕ ಚಿಕ್ಕ ಫ್ರೆಂಡ್ಸ್ನ ಜೊತೆ ಏನಾದರೂ ಭಾನುವಾರ ಪಾರ್ಟಿ ಮಾಡಬೇಕು ಅಂತ ಹೇಳಿ ನಾವು ಹೊಲಕ್ಕೆ ಅಂತ ಹೊರಟ್ವಿ. ಅವರೆಲ್ಲರ ಡಿಮ್ಯಾಂಡ್ ಏನಾಗಿತ್ತಂದರೆ ಪಾನಿಪುರಿಯನ್ನು ಮಾಡಿ ತಿನ್ನೋಣ ಇವತ್ತು ಕಾಕು ಅಂತ ಹೇಳಿ ಹೇಳ್ತಾಯಿದ್ರು. ತಕ್ಷಣಕ್ಕೆ ಪಾನಿಪುರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ 5 ನಿಮಿಷದಲ್ಲಿ. ಈ ಸಲ ನಾವು ಮ್ಯಾಗಿ ಮಾಡೋಣ, ನೆಕ್ಸ್ಟ್ ಟೈಮ್ ಪಾನಿಪುರಿ ಮಾಡೋಣ ಅಂತ ಹೇಳಿ ಅವರಿಗೆ ಒಪ್ಪಿಸಿ ಹಂಗು ಹಿಂಗು ಹೊಲಕ್ಕೆ ಹೊರಟ್ವಿ. ಹೊಲಕ್ಕೆ ಹೋಗುವಾಗ ದಾರಿಯಲ್ಲಿ ಭಾನುವಾರ ಇರೋದರಿಂದ ಮಕ್ಕಳೆಲ್ಲ ಬಹಳ ಮಜಾ ಮಾಡಿಕೊಂಡು ಎಮ್ಮೆ ಮೇಲೆ ಕೂತ್ಕೊಂಡು ಹೋಗ್ತಾಯಿದ್ರು. ಯಾವುದೇ ಭಯ ಇಲ್ಲ ಅವರಿಗೆ, ಎಮ್ಮೆ ಏನಾದರೂ ಮಾಡುತ್ತೆ ಏನು ಅಂತ ಹೇಳಿ ರೂಢಿಯಾಗಿದೆ. ಹಾಗಾಗಿ ಹೊಲದಲ್ಲಿ ಎಲ್ಲ ಆಟ ಆಡಿಕೊಂಡು ಎಮ್ಮೆ ಮೇಲೆ ಕೂತ್ಕೊಂಡು ನೀರಿನಲ್ಲಿ ಈಜ್ಕೊಂಡು ಆರಾಮಾಗಿ ಬರ್ತಾಯಿದ್ರು. ಅವ್ರನ್ನೆಲ್ಲ ನೋಡ್ಕೊಳ್ತಾ ನಾವು ಹೊಲಕ್ಕೆ ಅಂತ ಹಾಗೆ ನಡ್ಕೊಂಡು ಹೋದ್ವಿ. ನಮ್ಮ ಮನೆಯಿಂದ ಸುಮಾರು 3/4 ಕಿಲೋಮೀಟರ್ ಇದೆ. ಹಾಗೆ ಆರಾಮಾಗಿ ನಾವು ನಡ್ಕೊಂಡು ಬಂದ್ವಿ. ಆದರೆ ಪ್ರಿನ್ಸ್ ಮಾತ್ರ ಯಾವಾಗಲೂ ನಡೆಯೋದಿಲ್ಲ, ಬಹಳ ದೂರ ಇರೋದರಿಂದ ಹೇಗೋ ಕಷ್ಟಪಟ್ಟು ನಡ್ಕೊಂಡು ಬಂದ. ಇನ್ನೊಂದು ಚೂರು ಅಂತ ಹೇಳಿ ಅವನು ಹಾಗೆ ನಡೆಸ್ಕೊಂಡು ಬಂದ್ವಿ. ಬಂದ ತಕ್ಷಣ ನಾವು ಮೊದಲು ಮಾಡಿದ ಕೆಲಸ ಅಂದರೆ ನೀರು ಕುಡಿದು ಸಮಾಧಾನದಿಂದ ಹೊಲ ಎಲ್ಲ ನೋಡ್ಕೊಂಡು ಬಂದೆ ನಾನು. ಇದು ನಮ್ಮ ಕಬ್ಬಿನ ಹೊಲ. ಆಮೇಲೆ ಅದರ ನೆಕ್ಸ್ಟ್ ಈ ಕಡೆ ಇರೋದು ಬದನೆಕಾಯಿಯ ಹೊಲ. ಬದನೆಕಾಯಿ ಇಷ್ಟು ಗಿಡ ದೊಡ್ಡದಾಗಿದೆ ನೋಡಿ, ತುಂಬ ಖುಷಿ ಆಯಿತು. ನಮ್ಮ ಅತ್ತೆ ಮಾವ ಮೈದನ ಬಹಳ ಕಷ್ಟಪಟ್ಟಿದ್ದಾರೆ ಗಿಡ ಇಷ್ಟು ದೊಡ್ಡದಾಗಬೇಕಂದ್ರೆ. ರೈತರ ಜೀವನನೇ ಹಾಗೆ, ಬಹಳ ಕಷ್ಟ. ಯಾವುದು ಸುಲಭ ಅಲ್ಲ, ಯಾವುದು ಸುಲಭವಾಗಿ ಸಿಗೋದು ಇಲ್ಲ ಕೂಡ. ನಿಜವಾಗ್ಲೂ ಹೇಳಬೇಕಂದ್ರೆ ರೈತನಿಗೆ ಎಲ್ಲರಿಗಿಂತ ಜಾಸ್ತಿ ಸಂಬಳ ಸಿಗಬೇಕು. ಆದರೆ ದುರಾದೃಷ್ಟ, ನಮ್ಮ ಬಹಳಷ್ಟು ಜನ ರೈತರಿಗೆ ತಿಂಗಳ ಆದಾಯ ಸಿಗೋದು ಕಷ್ಟ. ವಾರ್ಷಿಕ ಆದಾಯ ಬರುತ್ತೆ, ಅದು ಕೂಡ ಬೆಲೆ ಹೆಚ್ಚು ಕಡಿಮೆ ಆದಾಗ ಸರಿಯಾಗಿ ಬರುತ್ತೆ ಅನ್ನೋದು ಕೂಡ ಗ್ಯಾರಂಟಿ ಇರೋದಿಲ್ಲ. ಮ್ಯಾಗಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಟೊಮೊಟೊವನ್ನು ಈರುಳ್ಳಿಯನ್ನು ಮೊದಲು ಹೆಚ್ಕೊಂಡು ಆಮೇಲೆ ಟೊಮೊಟೊವನ್ನು ಹೆಚ್ಕೊಂಡೆ. ಎಲ್ಲ ಹೆಚ್ಕೊಂಡಾದಮೇಲೆ ಪ್ರಿನ್ಸು ಇಲ್ಲಿ ಮಣ್ಣಿನ ಆಟವನ್ನು ಆಡ್ತಾ ಇದ್ದ. ತರಕಾರಿ ಇದೆ, ಮಣ್ಣನ್ನು ಹಾರಿಸ್ಬೇಡ ಅಂತ ಅವನಿಗೆ ನಾನು ಬೈಕೊಳ್ತಾ ತರಕಾರಿಯನ್ನು ಹೆಚ್ಚ್ತಾ ಇದ್ದೆ. ಆಲೂಗಡ್ಡೆಯನ್ನು ಹೆಚ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಹೆಚ್ಚಿದ ತಕ್ಷಣ ಅದು ಕಪ್ಪಗಾಗತ್ತೆ, ಹಾಗಾಗಿ ಅದನ್ನು ನೀರಿಗೆ ಹಾಕಬೇಕಾಗತ್ತೆ. ನೀರು ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಯಾವ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಾನು ಟೊಮೊಟೊ ರಸದಲ್ಲೇ ಒಂದು ಸೈಡು ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಆಲೂಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಟೊಮೊಟೊ ರಸದಲ್ಲಿ ಅದನ್ನು ಹಾಕಿರೋದ್ರಿಂದ ಆಲೂಗಡ್ಡೆ ಕಪ್ಪಾಗಿಲ್ಲ. ದೊಡ್ಡ ಮೆಣಸಿನ್ಕಾಯಿನ ಹೆಚ್ಕೊಂಡು ವಟಾಣಿ ಕೂಡ ಇತ್ತು, ಅದನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಬೆಂಕಿಯನ್ನು ಹಚ್ಕೊಂಡು ಒಂದು ಪಾತ್ರೆಯನ್ನು ಇಟ್ಟು ಈರುಳ್ಳಿಯನ್ನು ಎಣ್ಣೆ ಹಾಕದೆ ನಾನಿಲ್ಲಿ ಮ್ಯಾಗಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಎಣ್ಣೆ ಹಾಕಲಿಲ್ಲ ಅಂತ ಹೇಳಿ ಈರುಳ್ಳಿಯನ್ನು ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಅದನ್ನು ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಸಿ ವಾಸನೆ ಹೋಯಿತು ಅಂದರೆ ಮ್ಯಾಗಿ ತುಂಬ ರುಚಿಯಾಗತ್ತೆ ಅನ್ನೋ ಕಾರಣಕ್ಕಾಗಿ. ಹಾಗೆ ಸ್ವಲ್ಪ ಹುರ್ಕೊಂಡು ಅದಕ್ಕೆ ನಾನು ನೀರನ್ನು ಹಾಕ್ಕೊಳ್ತೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ತರಕಾರಿನ ಹಾಕ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ಕುದಿ ಬರೋ ತನಕ ಕಾದು ನಾನು ಅದಕ್ಕೆ ಇಲ್ಲಿ ಎಲ್ಲ ತರಕಾರಿಯನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ಬೋದು, ಎಲ್ಲ ತರಕಾರಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಈ ಚಿಕ್ಕ ಮಕ್ಕಳು ಅಥವಾ ನನ್ನ ಮಗ ಈ ತರಕಾರಿಯನ್ನೆಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾನಿಲ್ಲಿ ತರಕಾರಿಯನ್ನು ತುಂಬ ಚೆನ್ನಾಗಿ ಬೇಯಲಿ ಅಂತ ಹಾಗೆ ಬಿಡ್ತಾ ಇದ್ದೀನಿ. ನೀವೇನಾದರೂ ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ರೆ ಹಾಫ್ ಬಾಯ್ಲ್ ಆಗಿ ತರಕಾರಿಯನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ತುಂಬ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ತುಂಬ ಚೆನ್ನಾಗಿ ಅದನ್ನು ಸ್ಮೂತ್ ಆಗುವ ತನಕ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕುಕ್ ಆದಮೇಲೆ ನಾನು ಅದಕ್ಕೆ ರೆಡಿ ಮಾಡಿಟ್ಕೊತ ಮಸಾಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಸಾಲನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಖಾರ ಬೇಕು ಅನ್ನೋ ಕಾರಣಕ್ಕೆ ಹಾಗೂ ಕಲರ್ ಬೇಕು ಅನ್ನೋ ಕಾರಣಕ್ಕೆ ನಾನು ಕಾಶ್ಮೀರಿ ಮಿರ್ಚಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಿರ್ಚಿ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿದೆ ಅಂತ ಹೇಳಿ ಅದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲನೂ ಚೆನ್ನಾಗಿ ಕುದ್ದ ತಕ್ಷಣ ಅದಕ್ಕೆ ಮ್ಯಾಗಿಯನ್ನು ಹಾಕ್ಕೊಂಡ್ರೆ 2 ನಿಮಿಷದಲ್ಲಿ ಮ್ಯಾಗಿ ರೆಡಿಯಾಗಿ ಹೋಗುತ್ತೆ.
ಮಕ್ಕಳೆಲ್ಲ ಕಾಯ್ತಾ ಇದ್ದರು ಯಾವಾಗ ಮ್ಯಾಗಿ ರೆಡಿ ಆಗುತ್ತೆ ಅಂತ ಹೇಳಿ. ಬೆಂಕಿಯ ತಾಪ ಜಾಸ್ತಿ ಇರೋದ್ರಿಂದ 2 ನಿಮಿಷದಲ್ಲಿ ಮ್ಯಾಗಿ ರೆಡಿಯಾಗಿ ಹೋಯಿತು. ಆಗಲೇ ಕುದಿ ಬಂತು. ಕುದಿ ಬರ್ತಾ ಇದ್ದಾಗೆ ನಾನು ಪ್ಯಾಕೆಟಿಂದ ಓಪನ್ ಮಾಡಿಟ್ಕೊಂಡು ಇದ್ದಂತಹ ಎಲ್ಲ ಮ್ಯಾಗಿಯನ್ನು ಇಲ್ಲಿ ಪಾತ್ರೆಗೆ ಹಾಕ್ಕೊಂಡೆ. ಪಾತ್ರೆಗೆ ಹಾಕ್ಕೊಂಡು 2 ನಿಮಿಷ ಕುದಿಸಿದ ತಕ್ಷಣ ಬಿಸಿ ಬಿಸಿ ಮ್ಯಾಗಿ ರೆಡಿಯಾಗಿ ಹೋಯಿತು. ಯಾವಾಗ ರೆಡಿ ಆಗತ್ತಮ್ಮ ಅಂತ ಪ್ರಿನ್ಸ್ ಅವಾಗ ಆಯ್ತಮ್ಮ ಮ್ಯಾಗಿ ಆಯ್ತಮ್ಮ ಅಂತ ಇದ್ದ. ಅಂತೂ ಇಂತೂ ಮ್ಯಾಗಿ ರೆಡಿ ಆಗೇ ಬಿಡ್ತು. ಅದನ್ನು ಎಲ್ಲರೂ ಕೂತ್ಕೊಂಡು ನಾವು ಎಂಜಾಯ್ ಮಾಡ್ತಾಯಿದ್ವಿ. ಪ್ರಿನ್ಸ್ ಅವರ ಚಿಕ್ಕಪ್ಪ ಕೂಡ ಬಂದಿದ್ದರು ಹೊಲದ ಕೆಲಸವನ್ನು ಮುಗಿಸಿ. ಎಲ್ಲರೂ ಕೂತ್ಕೊಂಡು ಆರಾಮಾಗಿ ನಾವು ಮ್ಯಾಗಿಯನ್ನು ಎಂಜಾಯ್ ಮಾಡಿದ್ವಿ. ಮನೆಯಿಂದ ಏನೇನು ಊಟ ಕಟ್ಕೊಂಡು ಬಂದಿದ್ವು ಅದನ್ನೆಲ್ಲ ಜೊತೆಯಾಗಿ ಕೂತ್ಕೊಂಡು ತಿಂದ್ವಿ. ಅದಾದಮೇಲೆ ಪ್ರಿನ್ಸ್ ಅವರ ಚಿಕ್ಕಪ್ಪ ಮಾವಿನಕಾಯಿಯನ್ನು ಕೂಡ ತೊಗೊಂಡು ಬಂದಿದ್ದರು. ಹಾಗಾಗಿ ಅದನ್ನು ಕಟ್ ಮಾಡಿ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಖಾರದ ಪುಡಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಎಂಜಾಯ್ ಮಾಡಿ ನಾವೆಲ್ಲರೂ ತಿಂದ್ವಿ. ಏನೇ ಆದರೂ ಈ ಬೇಸಿಗೆ ಕಾಲದಲ್ಲಿ ಮನೆಯಲ್ಲಿ ಊಟ ಮಾಡೋದಕ್ಕಿಂತ ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡೋ ಖುಷಿನೇ ಬೇರೆ. ಎಲ್ಲರೂ ಚಿಯರ್ಸ್ ಅಂತ ಹೇಳಿಕೊಂಡು ಮಾವಿನಕಾಯಿಯನ್ನು ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಆಲ್ರೆಡಿ ನಾವು ಸಿಟಿಯಲ್ಲಿ ಇರೋದ್ರಿಂದ ಸಿಟಿಯ ಜೀವನಕ್ಕಿಂತ ಯಾವಾಗಲೂ ಹಳ್ಳಿಯ ಜೀವನವೇ ತುಂಬ ಚೆನ್ನಾಗೆ. ಅಲ್ಲಿ ಯಾವುದೇ ಒತ್ತಡ ಇರೋದಿಲ್ಲ. ನಾನು ಯಾವಾಗ ಊರಿಗೆ ಹೋಗ್ತೀನೋ ಅಥವಾ ಹೊಲಕ್ಕೆ ಹೋಗ್ತೀನೋ ಅಲ್ಲಿನ ಸೊಪ್ಪುಗಳನ್ನು ತರಕಾರಿಯನ್ನು ತರೋದನ್ನು ಮರೆಯೋದಿಲ್ಲ. ಇಲ್ಲಿ ಸ್ವಲ್ಪ ಗೋಳಿ ಪಲ್ಯನ ನಾನು ತೊಗೊಳ್ತಾ ಇದ್ದೀನಿ. ಗೋಳಿ ಪಲ್ಯ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. 6 ತಿಂಗಳಿಗೆ ಒಂದು ಸಲ ಆದರೂ ಅದನ್ನು ತಿಂದರೆ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಬಹಳ ಇದೆ. ಆಮೇಲೆ ಕೆಂಪು ಹರಿವೆ ಕೂಡ ಅಲ್ಲಿತ್ತು, ಅದನ್ನು ಕೂಡ ನಾನು ಕಟ್ ಮಾಡ್ಕೊಂಡು ಬಂದೆ. ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕಿಲ್ಲ. ಸಗಣಿ ಗೊಬ್ಬರವನ್ನು ಹೊಲಕ್ಕೆ ಬದನೆಕಾಯಿ ಗಿಡಕ್ಕೆ ಹಾಕಿದ್ದಾರೆ. ಹಾಗಾಗಿ ನಾನು ಅದನ್ನೆಲ್ಲ ತೊಗೊಂಡು ಮತ್ತೆ ತಿರ್ಗಾ ನಾವು ಮನೆಗೆ ಬಂದ್ವಿ. ಬಸ್ ಇರೋದ್ರಿಂದ ಮತ್ತೆ ನಾವು ಊರಿಗೆ ಹೋಗಬೇಕು ಅಂತ ಹೇಳಿ ಬಹಳ ಜೋಶ್ನಲ್ಲಿ ಮ್ಯಾಗಿ ಊಟವನ್ನೆಲ್ಲ ಮಾಡಿ ಪ್ರಿನ್ಸ್ ಓಡ್ತಾ ಇದ್ದ. ಕೊನೆಗೆ ರೆಡಿಯಾಗಿ ಬಸ್ ಸ್ಟಾಪಿಗೆ ಬಂದ್ವಿ. ಬಂದ ತಕ್ಷಣ ನಮಗೆ ಬಸ್ಸು ಕೂಡ ಸರಿಯಾದ ಸಮಯಕ್ಕೆ ಸಿಕ್ತು. ಈಗಿನ ಶಕ್ತಿ ಯೋಜನೆಯ ಸಲುವಾಗಿ ಬಸ್ಸಲ್ಲಿ ಸೀಟ್ ಸಿಗೋದು ತುಂಬ ಕಷ್ಟ. ಆದರೂ ಹೇಗೋ ದೇವರ ಕೃಪೆಯಿಂದನೇ ಬಸ್ಸಲ್ಲಿ ಸೀಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೀಟ್ ಸಿಕ್ತು. ಸೀಟಲ್ಲಿ ಕೂತ್ಕೊಂಡು ಆರಾಮಾಗಿ ಮನೆಗೆ ಬರೋ ತನಕ ಸಂಜೆ ಆಗಿ ಹೋಗಿತ್ತು. ನಾವು ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಮತ್ತೊಂದು ಬಸ್ಸನ್ನು ಹತ್ತಬೇಕಾಗಿತ್ತು. ಆದರೆ ಅದು ರಶ್ ಇದ್ದರಿಂದ ಆಟೋದಲ್ಲಿ ಹತ್ತಿ ಮನೆಗೆ ಬಂದ್ವಿ. ನಾವು ಗುರುವಾರನೇ ಊರಿಗೆ ಹೋಗಿದ್ದರಿಂದ ಕಾಲೇಜನ್ನು ಮುಗಿಸ್ಕೊಂಡು ನಾನು ಡೈರೆಕ್ಟ್ ಊರಿಗೆ ಹೋಗಿದ್ದೆ. ಯಾವುದೇ ಕೆಲಸ ಮನೆಯಲ್ಲಿ ಮಾಡೋದಕ್ಕಾಗಿರಲಿಲ್ಲ. ಅದೇನು ಪ್ರಿನ್ಸ್ ಆಟ ಸಾಮಾನು ಎಲ್ಲ ಹೇಗೆ ಇತ್ತೋ ಹಾಗೆ ಬಿಟ್ಟು ಹೋಗಿದ್ವಿ. ಈಗ ಎಲ್ಲವನ್ನು ಮಾಡಿಕೊಂಡು ನಾಳೆ ದಿನ ಮತ್ತೆ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.